ನಂದಿ ವಿಗ್ರಹವನ್ನ ಕಳ್ಳರು ಕದ್ದೊಯ್ದಿದ್ದಾರೆ. ಕದ್ದಿದ್ದು ನಿಧಿಗಾಗಿ ಅಲ್ಲ, ವಾಮಾಚಾರಕ್ಕಾಗಿ ಅಂತಿದ್ದಾರೆ ಜನ. ಆದ್ರೆ ನಿಜವಾಗ್ಲೂ ನಂದಿ ವಿಗ್ರಹವನ್ನ ಕಳ್ಳರು ಕದ್ರ? ಎಲ್ಲಿದೆ ಕಳ್ಳತನದ ಹಿಂದಿನ ಅಸಲಿ ರಹಸ್ಯ? 3 ರಾಜ್ಯಗಳಲ್ಲಿ ಕಳ್ಳರು ಪುರಾತನ ನಂದಿ ವಿಗ್ರಹಗಳನ್ನ ಕದ್ದಿದ್ದಾರೆ. ಕದ್ದಿದ್ದು ನಿಧಿಗಾಗಿರಬಹುದಾ, ವಾಮಾಚಾರಕ್ಕಾಗಿರಬಹುದಾ, ವಶೀಕರಣಕ್ಕಾಗಿರಬಹುದಾ ಅನ್ನೋ ಕನ್ಫ್ಯೂಷನ್ಸ್ ಜನರಿಗೂ ಇದೆ, ಪೊಲೀಸರಿಗೂ ಇದೆ. ಯಾಕಂದ್ರೆ ಕಳ್ಳರು 1000 ಕೆಜಿ ತೂಕದ ಕಲ್ಲಿನ ಬಸವನನ್ನು ಕದ್ದಿದ್ದಾರೆ. ಅಷ್ಟು ದೊಡ್ಡ ವಿಗ್ರಹವನ್ನ ಹೇಗೆ ಹೊತ್ತೊಯ್ದ್ರು, ಅದನ್ನ ಏನು ಮಾಡಿದ್ರು ಅನ್ನೋದು ನಿಗೂಢವಾಗಿದೆ. ಪುರಾತನ ನಂದಿ ಕೆಳಗೆ ಇರುತ್ತೆ ನಿಧಿ. ಆ ನಿಧಿಗಾಗಿಯೇ ನಡೀತಿದೆ ನಂದಿ ಕಳ್ಳತನ. ಎಸ್, ಹಿಂದೆ ರಾಜ ಮಹಾರಾಜರು ದೇವಸ್ಥಾನಕ್ಕೆ ಅಂತ ಅಪಾರ ಪ್ರಮಾಣದ ಚಿನ್ನ, ವಜ್ರ, ವೈಢೂರ್ಯಗಳನ್ನ ದಾನ ಮಾಡ್ತಿದ್ರು. ಅಥವಾ ತಮ್ಮಲ್ಲಿದ್ದ ಸಂಪತ್ತನ್ನೆಲ್ಲ ಕಾಪಾಡಿಕೊಳ್ಳಲು ದೇವಸ್ಥಾನದಲ್ಲಿ ಬಚ್ಚಿಡ್ತಾ ಇದ್ರು. ಹಾಗೆ ಬಚ್ಚಿಟ್ಟ ಸಂಪತ್ತು ನಂದಿ ವಿಗ್ರಹದ ಕೆಳಗಡೆ ಇವತ್ತಿಗೂ ಇದೆ ಅನ್ನೋ ನಂಬಿಕೆಯೇ. ಶಿವನ ವರಪ್ರಸಾದದಿಂದ ಹುಟ್ಟಿದ ನಂದಿಗೆ ಯಾಕೋ ಟೈಮೇ ಸರಿಯಿಲ್ಲ. ಪುರಾತನ ನಂಬಿಕೆಗೆ ಜೋತು ಬಿದ್ದ ಕಳ್ಳರು ನಂದಿ ವಿಗ್ರಹಕ್ಕೆ ಕನ್ನ ಹಾಕೋದಲ್ಲದೆ ಹವನನ್ನೇ ಹೊತ್ಕೊಂಡು ಹೋಗ್ತಿದ್ದಾರೆ. ಇದು ದೇವಾಲಯದ ಆಡಳಿತ ವರ್ಗಕ್ಕೆ ತಲೆನೋವಾದ್ರೆ ಭಕ್ತರಿಗೆ ತೀವ್ರ ಬೇಸರ ತರಿಸಿದೆ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 2, 3 ಡಿಕೆಶಿ ಟಾರ್ಗೆಟ್ ಫಿಕ್ಸ್. 3 ದಿನ ದಿಲ್ಲಿಲೇ ಠಿಕಾಣಿ ಹೂಡಿದ್ದೇಕೆ ಬಂಡೆ? ಬೆಂಗಳೂರಿಗೆ ಬರೋ ಮೊದಲೇ ಬಿಗ್ ಸ್ಕೆಚ್. ಇದೇ ಹೊತ್ತಿನ ಫೋಕಸ್ 18. ಬಂಡೆ ಈಸ್ ಬ್ಯಾಕ್. ಕಾದಿದೆ ಬಿಗ್ ಶಾಕ್. ನಾನು ನವಿತಾ ಜೈನ್. ಒಂದಲ್ಲ ಎರಡಲ್ಲ, ಒಟ್ಟು 3 ಟಾರ್ಗೆಟ್. ಜೈಲಿನಿಂದ ಬಿಡುಗಡೆಯಾದ ಡಿಕೆಶಿ ಮುಂದೆ 3 ಟಾರ್ಗೆಟ್ಗಳಿವೆ. ಹಾಗಾದ್ರೆ ಯಾವುದು ಆ 3 ಟಾರ್ಗೆಟ್? ಬೇಲ್ ಸೆಕ್ಕಿ 3 ದಿನ ಆದ್ರೂ ಡಿಕೆಶಿ ದಿಲ್ಲಿಯಲ್ಲೇ ಠಿಕಾಣಿ ಹೂಡಿದ್ಯಾಕೆ? ಬೆಂಗಳೂರಿಗೆ ಬರುವ ಮೊದಲೇ ಬಂಡೆ ಹಾಕಿದ್ರ ಬಿಗ್ ಸ್ಕೆಚ್. ಬಂಡೆ ಬೆಂಗಳೂರಿಗೆ ವಾಪಸ್ ಆಗಿರೋದ್ರಿಂದ ಯಾರ್ಯಾರಿಗೆ ಕಾದಿದೆ ಗೊತ್ತಾ ಶಾಕ್? ಇವೆಲ್ಲವನ್ನ ನಾವು ತೋರಿಸ್ತಾ ಹೋಗ್ತೀವಿ ನೋಡಿ. ನಾನು ಈ ಡಿ.ಕೆ. ಶಿವಕುಮಾರ್ ಅಳುವ ಮಗ ಅಲ್ಲ. ಕಣ್ಣೀರು ಬಿದ್ರೆ ನೋವಿಂದ ಕಣ್ಣೀರು ಬಿಡುವುದಿಲ್ಲ. ನಿಮ್ಮ ಪ್ರೀತಿ ಅಭಿಮಾನಕ್ಕೋಸ್ಕರ ಕಣ್ಣೀರು ಹಾಕ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಮಾಡೋದು, ಅಧ್ಯಕ್ಷರು ಬದಲಾವಣೆ ಮಾಡೋದು ಎಲ್ಲ ಹೈಕಮಾಂಡ್ ಅವರು ನಾನು ಐ ಕಾಂಟ್ ಡಿಸ್ಕ್ಲೋಸ್ ಯಾರು ಭೇಟಿ ಮಾಡಿದ್ದೀನಿ ಅಂತ, ಏನೇನು ಮಾತಾಡಿದ್ದೀನಿ ಅಂತ ಭೇಟಿ ನಾನು ಹೇಳಕ್ಕಾಗಲ್ಲ. ಎಲ್ಲರಿಗೂ ಉತ್ತರ ಕೊಡೋಣ. ಡೋಂಟ್ ವರಿ, ಲಿಸ್ಟ್ ಮಾಡ್ಕೊಳ್ಳಿ. ಯಾರು ಏನೇನು ಕೇಳೋದ್ರಲ್ಲಿ ನೀವು ಲಿಸ್ಟ್ ಮಾಡ್ಕೊಳ್ಳಿ, ಉತ್ತರ ಕೊಡೋಣ. Monday is back. ಮಂಡೆಗೆ ಸಿಕ್ತು ಅದ್ದೂರಿ ಸ್ವಾಗತ. ಬಂದ 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 ನೋಡು ಡಿ.ಕೆ. ಸಾಹೇಬ. ನೋಡ್ತಾ ಇರು ಮಾಡ್ತಾನೀಗ ಊರಿಗೆ ಹಬ್ಬ. ದೇವೇಗೌಡರು ಹೇಳಿದ್ರು ಮಣ್ಣು ನಂಬು ಅಂತಾನೆ, ಅಬ್ದುಲ್ ಕಲಾಂ ಹೇಳಿದ್ರು ಕನಸು ಕಾಣು ಅಂತಾನೆ. ಇಲ್ಲಿ ನಾನು ನಂಗೆ ಕಣ್ಣರ್ಲಾಲಾನೆ. ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್, ಕನಕ್ಪುರದ ಹೆಬ್ಬಂಡೆ ಅಂತಲೇ ಫೇಮಸ್. ಆದ್ರೆ ಬಂಡೆಯಂತ ಡಿಕೆಶಿಗೆ ಕಳೆದ 57 ದಿನಗಳ ಹಿಂದೆ ಇಡಿ ಸಂಕಷ್ಟ ಎದುರಾಗಿತ್ತು. ಅಕ್ರಮ ಆಸ್ತಿ ಗಳಿಕೆ, ಹವಾಲಾ ದಂಧೆ ಆರೋಪದ ಆಧಾರದ ಮೇಲೆ ದಿಲ್ಲಿಗೆ ಕರೆಸಿಕೊಂಡಿದ್ದ ಇಡಿ ಅಧಿಕಾರಿಗಳು ಅನಂತರ ಬಂಡೆಯನ್ನ ಬಂಧಿಸಿದ್ರು. ಹಲವು ಸಲ ಡಿಕೆಶಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು, ವರ್ಕೌಟ್ ಆಗಿರಲಿಲ್ಲ. ಆದರೆ ಕೊನೆಗೂ ಅಕ್ಟೋಬರ್ 23ರಂದು ಡಿಕೆಶಿಗೆ ದಿಲ್ಲಿ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು.
ಆದ್ರೆ ಕಳೆದ 3 ದಿನಗಳಿಂದ ದಿಲ್ಲಿಯಲ್ಲೇ ಕಾಲ ಕಳೆದಿದ್ದ ಕನಕ್ಪುರದ ಬಂಡೆ ಶನಿವಾರ ಮಧ್ಯಾಹ್ನ ಬೆಂಗಳೂರಿಗೆ ಬಂದಿಳಿದ್ರು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಂದ ಡಿಕೆಶಿಗೆ ಅದ್ಧೂರಿ ಸ್ವಾಗತ ಸಿಕ್ತು. ಬಂದ 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 ನೋಡು ಡಿಕೆ ಸಾಹೇಬ, ನೋಡ್ತಾ ಇರು ಮಾಡ್ತಾನೀಗ ಊರಿಗೆ ಹಬ್ಬ. ದೇವೇಗೌಡರು ಹೇಳಿದ್ರು ಮಣ್ಣು ನಂಬು ಅಂತಾನೆ, ಅಬ್ದುಲ್ ಕಲಾಂ ಹೇಳಿದ್ರು ಕನ್ಸು ಕಾಣು ಅಂತಾನೆ, ಇಲ್ಲಿ ನಾನು ನಂಗೆ ಕನ್ವರ್ಲಾಲಾನೆ. ಡಿಕೆ 1, 2, 3 ಡಿಕೆಶಿ ಟಾರ್ಗೆಟ್ ಫಿಕ್ಸ್. 3 ದಿನ ದಿಲ್ಲಿಲೇ ಠಿಕಾಣಿ ಹೂಡಿದ್ದೇಕೆ ಬಂಡೆ? ಬೆಂಗಳೂರಿಗೆ ಬರೋ ಮೊದಲೇ ಫಿಕ್ಸ್ ಕ್ಯಾಚ್. 57 ದಿನಗಳ ನಂತರ ಬಂಡೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಆದರೆ ಬೆಂಗಳೂರಿಗೆ ವಾಪಸ್ ಆಗೋಕ್ಕೂ ಮೊದಲೇ ಡಿಕೆಶಿ 3 ದಿನ ದಿಲ್ಲಿಲೇ ಠಿಕಾಣಿ ಹೂಡಿದ್ರು. ರಾಜ್ಯ ರಾಜಕಾರಣದಲ್ಲಿ ತಾನು ಹೇಗೆ ಶೈನ್ ಆಗಬೇಕು, ತನ್ನ ಎದುರಾಳಿಗಳನ್ನ ಹೇಗೆ ಮಟ್ಟ ಹಾಕಬೇಕು ಅನ್ನೋದರ ಬಗ್ಗೆ ಬಿಗ್ ಸ್ಕೆಚ್ ಹಾಕಿದ್ರು ಎನ್ನಲಾಗ್ತಿದೆ. ಹಾಗಾದ್ರೆ ಡಿಕೆಶಿ ದಿಲ್ಲಿಯಲ್ಲಿ ಹಾಕಿರೋ ಆ ಬಿಗ್ ಸ್ಕೆಚ್ ಆದ್ರೂ ಏನು? ಡಿಕೆಶಿ ಫಿಕ್ಸ್ ಮಾಡಿರೋ 3 ಟಾರ್ಗೆಟ್ಗಳು ಯಾವುವು? ಮಂಡೇ ಬೆಂಗಳೂರಿಗೆ ವಾಪಸ್ ಆಗಿರೋದ್ರಿಂದ ಯಾರ್ಯಾರಿಗೆ ಕಾದಿದೆ ಬಿಗ್ ಶಾಕ್? ಈ ಎಲ್ಲಾ ಪ್ರಶ್ನೆಗಳಿಗೂ ಒಂದೊಂದಾಗಿ ಉತ್ತರ ಕೊಡ್ತೀವಿ ನೋಡಿ. ಕನಕ್ಪುರದ ಬಂಡೆ ಜೈಲು ಸೇರ್ತಿದ್ದಂತೆ ಬಂಡೆ ವಿರೋಧಿಗಳು ಒಳಗೊಳಗೆ ಖುಷಿ ಪಟ್ಟಿದ್ರು. ಸರಿಯಾಗಿ ತಗಲಾಕೊಂಡ್ರು ಅಂತ ಮಾತನಾಡ್ಕೊಂಡಿದ್ರು. ಅಷ್ಟೇ ಅಲ್ಲ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ ವ್ಯಂಗ್ಯ ಮಾಡಿದ್ರು. ಈ ಮಾತುಗಳನ್ನ ಕೇಳಿದ ಬಂಡೆಯಂಥ ಬಂಡೆಯೇ ಗಲಗಳ ಗಲಗಳ ಅಂತ ಹತ್ಕೊಂಡಿದ್ರು. ಅವತ್ತೇ ತನ್ನ ವಿರೋಧಿಗಳಿಗೆ ತಕ್ಕ ತಿರುಗೇಟು ಕೊಡಬೇಕು ಅಂತ ಮನಸ್ಸಲ್ಲೇ ಪ್ಲಾನ್ ಮಾಡಿದ್ರು ಎನ್ನಲಾಗುತ್ತೆ. ಹೀಗಾಗಿ ಸದ್ಯ ಡಿಕೆಶಿ ಬಿಡುಗಡೆಯಾಗಿರೋದು ಡಿಕೆ ವಿರೋಧಿ ಪಾಳೆಯದಲ್ಲಿ ಕಂಪನ ಸೃಷ್ಟಿಸಿದೆ. ಬಂಡೆ ಸ್ಫೋಟಗೊಂಡ್ರೆ ಗತಿ ಏನು ಅಂತ ಕಂಗಾಲನೆ. 3 ದಿನ ದಿಲ್ಲಿಲೇ ಠಿಕಾಣಿ ಹೂಡಿದ ಡಿಕೆಶಿ ಯಾರ್ಯಾರಿಗೆ ಹೇಗೆ ಸ್ಕೆಚ್ ಹಾಕಿದ್ರು, ಡಿಕೆಗೆ ಮುಂದಿರೋ 3 ಟಾರ್ಗೆಟ್ಗಳು ಯಾವುವು ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು 57 ದಿನಗಳ ನಂತರ ಬೆಂಗಳೂರಿಗೆ ಬಂದಿಳಿದ ಡಿಕೆಶಿಯನ್ನ ಅವರ ಅಭಿಮಾನಿಗಳು ಅದ್ಹೇಗೆ ಬರಮಾಡ್ಕೊಂಡ್ರು ಅನ್ನೋದನ್ನ ನೀವು ನೋಡ್ಲೇಬೇಕು. ಡಿಕೆ ಶಿವಕುಮಾರ್ ಸ್ವಾಗತಿಸುವುದಕ್ಕಾಗಿ ಸಹಸ್ರಾರು ಸಂಖ್ಯೆಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ವಿಮಾನ ನಿಲ್ದಾಣದಲ್ಲಿ ಜಮಾಯಿಸಿದರು. ಡಿಕೆ ಶಿವಕುಮಾರ್ ನೋಡುತ್ತಿದ್ದಂತೆ ವಿಮಾನ ನಿಲ್ದಾಣದ ದ್ವಾರದಲ್ಲಿಯೇ ಹೂವಿನ ಸುರಿಮಳೆಗೈಲಾಯಿತು. ಜೊತೆಗೆ ಭಾರಿ ಹರ್ಷೋದ್ಗಾರ, ಜೈಕಾರದೊಂದಿಗೆ ಬಂಡೆಯನ್ನ ಹೆಗಲ ಮೇಲೆ ಹೊತ್ತು ಸಂಭ್ರಮಿಸಿದ್ರು. ಅಷ್ಟೇ ಅಲ್ಲ, ಭಾರಿ ಗಾತ್ರದ ಹೂ, ಸೇಬಿನ ಹಾರ ಹಾಕೋ ಮೂಲಕ ತಮ್ಮ ನೆಚ್ಚಿನ ನಾಯಕನನ್ನ ಬರಮಾಡಿಕೊಂಡ್ರು. ಮತ್ತೆ ಕೆಲ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು. ಸತ್ಯ, ನ್ಯಾಯ, ಕಾಲ ಈ 3 ಕೂಡ ಸೂಕ್ತವಾದ ಸಂದರ್ಭದಲ್ಲಿ ಉತ್ತರವನ್ನ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಹೀಗೆ ಅದ್ಧೂರಿ ಸ್ವಾಗತ ಸಿಕ್ಕಿದ್ದಕ್ಕೆ ಡಿಕೆಶಿ ಆತ್ಮವಿಶ್ವಾಸ ಇಮ್ಮಡಿಯಾದಂತಿದೆ. ತನಗೆ ಕೇಡು ಬಯಸಿದ ಮತ್ತು ತಾನು ಜೈಲಿಗೆ ಹೋಗೋದಕ್ಕೆ ಕಾರಣರಾದವರ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಬೇಕಾದಂತ ಎಲ್ಲಾ ತಯಾರಿ ಮಾಡಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಹಾಗಾದ್ರೆ ರಣಬೇಟೆಗಾರ ಡಿಕೆಶಿ ಪ್ರಮುಖವಾಗಿ 3 ಟಾರ್ಗೆಟ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಹಾಗಾದ್ರೆ ಯಾರು ಆ 3 ಅನ್ನೋದು ನಿಜಕ್ಕೂ ರಣರೋಚಕ. ಆ ರೋಚಕ ಸ್ಟೋರಿಯನ್ನ ನಾವೀಗ ರಿವೀಲ್ ಮಾಡ್ತೀವಿ ನೋಡಿ.
ಟಾರ್ಗೆಟ್ ನಂಬರ್ 1 ಅನರ್ಹ ಶಾಸಕರು. ಜೈಲಿಂದ ಬಿಡುಗಡೆಯಾಗಿ ಬೆಂಗಳೂರಿಗೆ ವಾಪಸ್ಸಾಗಿರೋ ಬಂಡೆಯ ಮೇನ್ ಟಾರ್ಗೆಟ್ ಅನರ್ಹ ಶಾಸಕರು. ಎಸ್, ಸಮ್ಮಿಶ್ರ ಸರ್ಕಾರ ಪತನವಾದಾಗ ಡಿಕೆಶಿ ಅತೃಪ್ತ ಶಾಸಕರ ವಿರುದ್ಧ ತೊಡೆ ತಟ್ಟಿದ್ರು. ಅದರಲ್ಲೂ ಹೊಸಕೋಟೆ ಶಾಸಕ ಎಂಟಿಬಿಗೆ ಸವಾಲ್ ಎಸೆದಿದ್ದ ಡಿಕೆಶಿ ನನ್ನ ನಿನ್ನ ಭೇಟಿ ರಣಾಂಗಣದಲ್ಲಿ ಅಂತೇಳಿದ್ರು. ಜೊತೆಗೆ 15 ಶಾಸಕರಿಗೂ ಎಚ್ಚರಿಸಿದ್ರು. ಉಪಚುನಾವಣೆ ಘೋಷಣೆಯಾಗಲಿ, ನಿಮಗೆ ಕಾದಿದೆ ಮಾರಿ ಹಬ್ಬ ಎಂದಿದ್ರು. ಆದ್ರೆ ಇದರ ಬೆನ್ನಲ್ಲೇ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಡಿಕೆಶಿ ನ್ಯಾಯಾಂಗ ಬಂಧನಕ್ಕೊಳಗಾಗಬೇಕಾಯಿತು. ಹಾಗಾಗಿ ಅನರ್ಹಗೊಂಡಿರೋ ಶಾಸಕರು ಡಿಕೆ ಬ್ರದರ್ಸ್ ಚುನಾವಣಾ ಅಖಾಡಕ್ಕೆ ಬರೋದೇ ಇಲ್ಲ ಅನ್ನೋ ಖುಷಿಯಲ್ಲಿದ್ರು. ಈಗ ಕಾಂಗ್ರೆಸ್ ಪಾಲಿನ ಡಬಲ್ ಶೂಟರ್ಗೆ ಜಾಮೀನು ಸಿಕ್ಕಿದೆ. ಬೆಂಗಳೂರಿಗೂ ಬಂದಾಗಿದೆ. ಚುನಾವಣಾ ಅಖಾಡದಲ್ಲಿ ಈ ಮೊದಲಿನಂತೆ ಓಡಾಡಲಿದ್ದಾರೆ. ಅನರ್ಹ ಶಾಸಕರಿಗೆ ಅಖಾಡದಲ್ಲಿ ಮುಟ್ಟಿ ನೋಡಿಕೊಳ್ಳೋ ತಿರುಗೇಟು ನೀಡೋ ಸಾಧ್ಯತೆ ಇದೆ. ಟಾರ್ಗೆಟ್ ನಂಬರ್ 2 ಸಿದ್ದುಗೆ ಡಿಕೆ ಕೊಡ್ತಾರಾ ಗೊತ್ತು. ಕನಕಪುರ ಬಂಡೆಯ ಸೆಕೆಂಡ್ ಟಾರ್ಗೆಟ್ ಮಾಜಿ ಸಿಎಂ ಸಿದ್ದರಾಮಯ್ಯ. ಎಸ್, ರಾಜ್ಯ ರಾಜಕಾರಣದಲ್ಲಿ ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವೆ ಒಳಗೊಳಗೆ ಶೀತಲ ಸಮರ ನಡೀತಾ ಇದೆ. ದೋಸ್ತಿ ಸರ್ಕಾರ ಬಿದ್ದಾಗ ಹೈಕಮಾಂಡ್ಗೆ ಹೋಗಿ ಸಿದ್ದು ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಡಿಕೆಶಿ ಅರೆಸ್ಟ್ ಆದ ಮೇಲೆ ದೊಡ್ಡ ದೊಡ್ಡ ಪ್ರತಿಭಟನೆಗಳು ನಡೆದ್ರೂ ಸಿದ್ದು ಕಾಣ್ಲೇ ಇಲ್ಲ. ತಿಹಾರ್ ಜೈಲಿಗೂ ಹೋಗಿ ಡಿಕೆಶಿಯನ್ನ ಮೀಟ್ ಮಾಡಲಿಲ್ಲ. ಹಿಂಗಾಗಿ ಸಿದ್ದು ಮೇಲೂ ಡಿಕೆಶಿಗೆ ಸಿಟ್ಟಿದೆ ಅನ್ನೋ ಮಾತುಗಳಿವೆ. ಇಂಥ ಟೈಮಲ್ಲೇ ಡಿಕೆಶಿಯನ್ನ ಮೀಟ್ ಮಾಡಿದ್ದು ಅನರ್ಹರನ್ನ ಸೋಲ್ಸೋದಕ್ಕೆ ಮತ್ತು ಸಿದ್ದುನ ಮಣಿಸೋದಕ್ಕೆ ಜೋಡೆತ್ತುಗಳು ಸಖತ್ ಪ್ಲಾನ್ ಹಾಕಿವೆ ಅಂತ ಹೇಳಲಾಗ್ತಿದೆ. ಹಿಂಗಾಗಿ ಅಸಲಿ ರಾಜಕೀಯದ ಆಟ ಈಗ ಶುರುವಾಗುತ್ತೆ ಎನ್ನಲಾಗ್ತಿದೆ. ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಕನಕಪುರದ ಬಂಡೆ ಸಿದ್ದರಾಮಯ್ಯವರನ್ನೂ ಮೀರಿ ಬೆಳಿತಾರ. ಬೇಲ್ ಸಿಕ್ರು ಬಂಡೆ ದಿಲ್ಲಿಯಲ್ಲೇ 3 ದಿನ ಠಿಕಾಣಿ ಹೂಡಿದ್ರಲ್ಲ, ಯಾಕೆ? ಅಲ್ಲಿ ಬಂಡೆ ಮಾಡಿದ ಆ ಪ್ಲಾನ್ ಆದ್ರೂ ಏನು? ಅಷ್ಟಕ್ಕೂ ಯಾರು ಬಂಡೆಯ 3ನೇ ಟಾರ್ಗೆಟ್? ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನೋಡೋದಕ್ಕಿಂತ ಮುಂಚೆ ಟೇಕ್ ಎ ಶಾರ್ಟ್ ಬ್ರೇಕ್. ಬೇಲ್ ಸಿಕ್ಕಿದ ಮೇಲೆ ಡಿಕೆಶಿ 3 ದಿನ ದಿಲ್ಲಿಲೇ ಠಿಕಾಣಿ ಹೂಡಿದ್ದೇಕೆ? ಬೆಂಗಳೂರಿಗೆ ಬರುವ ಮೊದಲೇ ಡಿಕೆಶಿ ದಿಲ್ಲಿಯಲ್ಲಿ ಮಾಡಿದಂತಹ ಆ ಬಿಗ್ ಸ್ಕೆಚ್ ಏನು? ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರೋ ಡಿಕೆಶಿ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರನ್ನೂ ಮೀರಿ ಬೆಳಿತಾರ? ಇಲ್ಲದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ಕಿವಿ ಮೇಲೆ ಹೂವು ಇಟ್ಕೊಂಡು ನಾನು ಬೆಂಗಳೂರು ಬಂದಿಲ್ಲ ಅಂತ ನಿಮ್ಗೆ ಹೇಳಿದ್ದೀನಿ. ರಾಜಕಾರಣ ಮಾಡಿ ಬಂದವನು ನಾನು, ಹಳ್ಳಿಯಿಂದ ಬಂದವನು. ಕಿವಿ ಮೇಲೆ ಹೂ ಇಟ್ಕೊಂಡು ಬಂದಿಲ್ಲ, ರಾಜಕಾರಣ ಮಾಡಲು ಬೆಂಗಳೂರಿಗೆ ಬಂದಿದ್ದೇನೆ. ಇದು 2017ರಲ್ಲಿ ಐಟಿ ದಾಳಿ ನಡೆದಾಗ ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಕೊಟ್ಟ ಫಸ್ಟ್ ರಿಯಾಕ್ಷನ್. ಒಕ್ಕಲಿಗ ಸಮುದಾಯದ ಪ್ರಭಾವಿ ಮುಖಂಡ ಕನಕಪುರದ ಬಂಡೆ ಮಾತನಾಡೋದೇ ಹೀಗೆ. ಅಚ್ಚ ರಾಜಕೀಯ ಭಾಷೆಯಲ್ಲಿ ಡಿಕೆಶಿಯನ್ನ ಟಫ್ ರಾಜಕಾರಣಿ ಅಂತಾನೆ ಹೇಳಬಹುದು. ನಾನು ಈ ಡಿಕೆ ಶಿವಕುಮಾರ್ ಅಳುವ ಮಗ ಅಲ್ಲ. ಕಣ್ಣೀರು ಬಿದ್ರೆ ನೋವಿಂದ ಕಣ್ಣೀರು ಬಿಡುವುದಿಲ್ಲ. ನಿಮ್ಮ ಪ್ರೀತಿ ಅಭಿಮಾನಕ್ಕೋಸ್ಕರ ಕಣ್ಣೀರು ಹಾಕ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಎಸ್, ಡಿಕೆಶಿ ಯಾವುದಕ್ಕೂ ಹೆದರಲ್ಲ, ಯಾವುದಕ್ಕೂ ಜಗ್ಗಲ್ಲ. ಎಂತದ್ದೇ ಸಂದಿಗ್ಧ ಪರಿಸ್ಥಿತಿ ಇದ್ರೂ ಅದನ್ನ ಮೆಟ್ಟಿ ನಿಲ್ಲೋ ತಾಕತ್ತು ಇವರಿಗಿದೆ. ಅದರಲ್ಲೂ ಹೈಕಮಾಂಡ್ ನಾಯಕರು ಆಜ್ಞೆ ಮಾಡಿದ್ರೆ ಅದನ್ನ ಶಿರಸಾವಹಿಸಿ ಪಾಲಿಸ್ತಾರೆ ಡಿಕೆಶಿ. 1999ರಲ್ಲಿ ಮಹಾರಾಷ್ಟ್ರ ಕಾಂಗ್ರೆಸ್ ಶಾಸಕರನ್ನ ರಕ್ಷಿಸಿದ್ದು, 2017ರಲ್ಲಿ ಗುಜರಾತ್ ಶಾಸಕರನ್ನ ರಕ್ಷಿಸಿದ್ದು ಇದೇ ಡಿಕೆಶಿ. ಅಷ್ಟೇ ಯಾಕೆ, ಈ ಹಿಂದೆ ರಾಜ್ಯದ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರವನ್ನ ಉಳಿಸಿಕೊಳ್ಳೋದ್ರಲ್ಲೂ ಡಿಕೆಶಿ ಡೇರ್ನೆಸ್ ತೋರಿಸಿದ್ರು. ಇನ್ನ ಇಡಿ ಅಧಿಕಾರಿಗಳು ಡಿಕೆಶಿಯನ್ನ ಅರೆಸ್ಟ್ ಮಾಡಿದ್ಮೇಲೆ ನಾನು ಹೈಕಮಾಂಡ್ ಮಾತನ್ನ ಪಾಲಿಸಿದ್ದೆ ತಪ್ಪ ಅಂತ ಹೇಳೋ ಮೂಲಕ ಹೈಕಮಾಂಡ್ ನಾಯಕರ ಮನ ಗೆದ್ದಿದ್ರು ಡಿಕೆಶಿ.
ಹೀಗಾಗಿ ಹೈಕಮಾಂಡ್ ನಾಯಕರಿಗೆ ಡಿಕೆಶಿ ಜೈಲಿಗೆ ಹೋಗಿದ್ದರ ಬಗ್ಗೆ ಸಿಂಪತಿ ಇದೆ. ಆ ಸಿಂಪತಿಯನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋ ಪ್ಲಾನ್ ಮಾಡಿದ್ರು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇದೇ ಕಾರಣಕ್ಕೆ ಬೇಲ್ ಸಿಕ್ಕಿದ್ರು 3 ದಿನ ಡಿಕೆಶಿ ದಿಲ್ಲಿಯಲ್ಲೇ ಠಿಕಾಣಿ ಹೂಡಿತ್ತು ಎನ್ನಲಾಗುತ್ತಿದೆ. ಬೇಲ್ ಸಿಕ್ಕಿದ ಮೇಲೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಂತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದ ಡಿಕೆಶಿ ತಮಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ನೀಡುವಂತೆ ಮನವಿ ಮಾಡಿಕೊಂಡಿದ್ರಂತೆ. ಆ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮತ್ತೆ ನಾನೇ ಸಿಎಂ ಅಂತ ಬಿಂಬಿಸಿಕೊಳ್ಳುತ್ತಿರೋ ಸಿದ್ದುಗೆ ಬ್ರೇಕ್ ಹಾಕೋ ಯತ್ನ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಈ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದೇನು ಗೊತ್ತಾ? ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡೋದು ಅವೆಲ್ಲ. ಸುಮ್ಮನೆ ರೂಮರ್ಗಳಿದಾವೆ, ಇವಿದಾವೆ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಒಪ್ಕೋತಾರೆ. ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು, ಅಧ್ಯಕ್ಷರು ಮಾಡೋದು, ಅಧ್ಯಕ್ಷರು ಬದಲಾವಣೆ ಮಾಡೋದು ಎಲ್ಲ ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು. ನನಗ್ ಗೊತ್ತಿರೋ ಮಟ್ಟಿಗೆ ಇಲ್ಲಪ್ಪ. ಕೇಳಿದ್ರಲ್ಲ ಸಿದ್ದರಾಮಯ್ಯ ಹೇಳಿದನ್ನ. ರಣಬೇಟೆಗಾರ ಡಿಕೆಶಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಬೇಕೋ ಬೇಡವೋ ಅನ್ನೋದನ್ನ ಹೈಕಮಾಂಡ್ ನಾಯಕರು ನಿರ್ಧರಿಸುತ್ತಾರೆ. ಅದರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತಿದ್ದಾರೆ. ಆದ್ರೆ ದಿಲ್ಲಿ ನಾಯಕರು ಡಿಕೆಶಿಗೆ ಒಳ್ಳೆ ಹುದ್ದೆ ನೀಡೋ ಭರವಸೆ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಅದಕ್ಕಿಂತ ಮೊದಲು ಡಿಕೆಶಿ ಇಡಿ ಕೇಸ್ನಿಂದ ಹೊರಬರಬೇಕಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ನಿಜ ಹೇಳಬೇಕು ಅಂದ್ರೆ ಡಿಕೆಶಿಗೆ ಮೊದಲಿಂದಲೂ ಸಿಎಂ ಹುದ್ದೆ ಮೇಲೆ ಕಣ್ಣಿದೆ. ಆದ್ರೆ ಡಿಕೆಶಿಯ ಆ ಕನಸಿಗೆ ತಣ್ಣೀರೆಚ್ಚಿದ್ದು ಸಿದ್ದರಾಮಯ್ಯ ಅನ್ನೋ ಮಾತಿದೆ. ಸಿದ್ದರಾಮಯ್ಯ ಎಲ್ಲರಿಗಿಂತ ಸ್ಟ್ರಾಂಗ್ ಲೀಡರ್ ಆಗಿ ಹೊರಹೊಮ್ಮಿದ್ರು. 5 ವರ್ಷ ಸಿಎಂ ಆಗಿ ಉತ್ತಮ ವರ್ಚಸ್ಸನ್ನ ಗಿಟ್ಟಿಸಿಕೊಂಡಿದ್ರು. ಅಷ್ಟೇ ಅಲ್ಲ, 2018ರ ಚುನಾವಣೆಯಲ್ಲಿ ಮತ್ತೆ ನಾನೇ ಸಿಎಂ ಅನ್ನೋ ರೀತಿ ಸಿದ್ದರಾಮಯ್ಯ ತಮ್ಮನ್ನ ತಾವು ಬಿಂಬಿಸಿಕೊಂಡಿದ್ರು. ಈ ವೇಳೆ ಡಿಕೆಶಿ ನಾನ್ಯಾಕೆ ಸಿಎಂ ಆಗಬಾರ್ದು ಅಂತ ಭಾಷಣ ಮಾಡಿದ್ರು. ಯಾರೋ ಬಂದು ಹೇಳ್ತಾರೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು, ಪಾಪ ಆಗಿದ್ರೆ ನಾವೇನ್ ಆಗ್ಬಾರ್ದು, ಸಿದ್ದರಾಮಯ್ಯ ಆದ್ಮೇಲೆ ನೀವೆಲ್ಲ ಮಾಡಿರ್ಬೋದಲ್ಲ. ಹೀಗೆ ಒಂದು ಕಡೆ ಪಕ್ಷದೊಳಗೆ ತಮ್ಮ ರಾಜಕೀಯ ಏಳಿಗೆಗೆ ಭದ್ರ ಬುನಾದಿ ಹಾಕೊಂತಿರೋ ಡಿಕೆಶಿ, ಮತ್ತೊಂದು ಕಡೆ ತಾನು ಜೈಲು ಪಾಲಾಗೋಕೆ ಕಾರಣರಾದ ಬಿಜೆಪಿಗೆ ತಕ್ಕ ತಿರುಗೇಟು ಕೊಡೋ ಭರ್ಜರಿ ಪ್ಲಾನ್ ಮಾಡಿದ್ದಾರಂತೆ. ಹೀಗಾಗಿ ಡಿಕೆಶಿಯ 3ನೇ ಟಾರ್ಗೆಟ್ ರಾಜ್ಯ ಬಿಜೆಪಿ ಎನ್ನಲಾಗ್ತಿದೆ. ಹಾಗಾದ್ರೆ ಡಿಕೆಶಿ ಬಿಜೆಪಿ ನಾಯಕರಿಗೆ ಅದು ಹೇಗೆ ತಕ್ಕ ತಿರುಗೇಟು ಕೊಡ್ತಾರೆ ಅನ್ನೋದು ನಿಜಕ್ಕೂ ಪರಮ ಕುತೂಹಲ ಕೆರಳಿಸ್ತಿದೆ. ಹಾಗಾದ್ರೆ ಬಿಜೆಪಿಯನ್ನ ಬಗ್ಗು ಬಡಿಯೋಕೆ ಡಿಕೆಶಿ ಮಾಡ್ಕೊಂಡಿರೋ ಪ್ಲಾನ್ ಹೇಗಿದೆ? ನೇರವಾಗಿ ಅಟ್ಯಾಕ್ ಮಾಡ್ತಾರಾ ಇಲ್ಲ ಪರೋಕ್ಷವಾಗಿ ಪೆಟ್ಟು ಕೊಡ್ತಾರಾ? ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನೋಡೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್. ಡಿಕೆಶಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್. ಡಿಕೆ ಕೈ ಹಾಕಿದ್ರೆ ಆ ಕೆಲಸ ಮುಗೀತು ಅಂತಾನೆ ಅರ್ಥ. ಬಿಜೆಪಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದಾಗ ಸಾಕಷ್ಟು ಸಲ ಆಪರೇಷನ್ ಕಮಲವನ್ನ ಫ್ಲಾಪ್ ಮಾಡಿದ್ದು ಇದೇ ಬಂಡೆ. ಹೀಗಾಗಿ ಬಂಡೆ ಈಗ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಇದು ಕಮಲ ಪಾಳ್ಯದಲ್ಲಿ ಕಂಪನ ಸೃಷ್ಟಿಸಿದೆ. ಸಮ್ಮಿಶ್ರ ಸರ್ಕಾರವನ್ನ ಕೆಡವೋಕೆ ಬಿಜೆಪಿ ಯತ್ನಿಸಿದಾಗಲೆಲ್ಲ ಬಿಜೆಪಿ ಯತ್ನಕ್ಕೆ ಕಂಟಕವಾಗಿ ಕಾಡಿದ್ದು ಒನ್ ಅಂಡ್ ಓನ್ಲಿ ಡಿಕೆ ಶಿವಕುಮಾರ್. ಹೀಗಾಗಿ ಡಿಕೆಶಿಯನ್ನ ಇಡಿ ಅಧಿಕಾರಿಗಳು ಬಂಧಿಸಿದಾಗ ಹೆಚ್ಚು ಖುಷಿ ಪಟ್ಟಿದ್ದು ರಾಜ್ಯ ಬಿಜೆಪಿ ನಾಯಕರು. ಆದ್ರೆ ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್ 57 ದಿನಗಳ ನಂತರ ಬೇಲ್ ಪಡೆದು ಹೊರಬಂದಿದ್ದಾರೆ. ಹೀಗಾಗಿ ಇನ್ಮೇಲೆ ರಾಜ್ಯದಲ್ಲಿ ಬಿಜೆಪಿ ಆಟಕ್ಕೆ ಡಿಕೆಶಿ ಕಂಟಕವಾಗಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ನೇರವಾಗಿ ಬಿಜೆಪಿ ಮೇಲೆ ಅಟ್ಯಾಕ್ ಮಾಡದಿದ್ರು ಉಪಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಸೀಟುಗಳನ್ನ ಗೆಲ್ಲದಂತೆ ನೋಡಿಕೊಂಡು ಬಿಎಸ್ವೈ ಸರ್ಕಾರವನ್ನ ಉರುಳಿಸೋ ತಂತ್ರಗಾರಿಕೆ ಹೆಣೆಯೋ ಸಾಧ್ಯತೆ ಇದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಸಮ್ಮಿಶ್ರ ಸರ್ಕಾರ ಪತನದ ನಂತರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ದೋಸ್ತಿಗೆ ಎಳ್ಳು ನೀರು ಬಿಟ್ಟಿವೆ. ಆದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಜೋಡೆತ್ತಿನಂತೆ ಕೆಲಸ ಮಾಡಿದ್ದ ಡಿಕೆಶಿ ಮತ್ತು ಎಚ್ಡಿಕೆ ಸ್ನೇಹ ಮಾತ್ರ ಹಾಗೆ ಮುಂದುವರೆದಿದೆ. ಹೀಗಾಗಿನೇ ಶನಿವಾರ ಡಿಕೆಶಿ ಬೆಂಗಳೂರಿಗೆ ಬಂದಿಳಿದಾಗ ಎಚ್ಡಿಕೆ ಆತ್ಮೀಯ ಸ್ನೇಹಿತನನ್ನ ಬರಮಾಡಿಕೊಳ್ಳೋಕೆ ಏರ್ಪೋರ್ಟ್ಗೆ ಹೋಗಿದ್ರು. ಆದ್ರೆ ಈ ಜೋಡೆತ್ತು ಉಪಚುನಾವಣೆಯಲ್ಲಿ ಕಮಾಲ್ ಮಾಡೋ ಸಾಧ್ಯತೆ ಇದೆ ಅನ್ನೋ ಆತಂಕ ರಾಜ್ಯ ಬಿಜೆಪಿ ನಾಯಕರನ್ನ ಕಾಡ್ತಿದೆ. ಅದೇನೇ ಇರಲಿ, ಕನಕಪುರದ ಬಂಡೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆಶಿ ವಾಪಸ್ ಆಗಿರೋದು
ಡಿಕೆಶಿ ವಿರೋಧಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ಡಿಕೆಶಿ ಮುಂದಿನ ನಡೆ ಸಾಕಷ್ಟು ಕುತೂಹಲ ಕೆರಳಿಸುತ್ತಿದೆ. ನೋಡಿದ್ರಲ್ಲ, ಬೆಂಗಳೂರಿಗೆ ವಾಪಸ್ ಆಗಿರೋ ಬಂಡೆಯ ಮುಂದಿರುವ ಆಪ್ಷನ್ಸ್ ಮತ್ತು ಚಾಲೆಂಜ್ಗಳು ಏನೇನು ಅನ್ನೋದನ್ನ. ಆದ್ರೆ ಬಂಡೆಯ ಮುಂದಿನ ನಡೆ ಡಿಕೆ ವಿರೋಧಿಗಳಲ್ಲಿ ನಡುಕ ಹುಟ್ಟಿಸಿರೋದಂತೂ ಸುಳ್ಳಲ್ಲ ಅಂತ ಹೇಳ್ತಾ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಮಸ್ಕಾರ, ಗುಡ್ ಈವ್ನಿಂಗ್, ವೆಲ್ಕಮ್. ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಹರೀಶ್ ನಾಗರಾಜು. ಬೆಂಗಳೂರಿನಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಭರ್ಜರಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಒಂದಲ್ಲ ಎರಡಲ್ಲ 6 ಗಂಟೆಗಳ ಕಾಲ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ. ಹಲವಾರು ಮೆಸೇಜ್ಗಳನ್ನು ಪಾಸ್ ಮಾಡೋಕ್ಕೆ ಇದೆಲ್ಲವೂ ಕೂಡ ನಡೀತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಆಪ್ತ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಏನಾಗುತ್ತೆ ಕಾದ್ ನೋಡಬೇಕು. ನಿನ್ನೆ ಉಮೇಶ್ ಕತ್ತಿ ಅವರು ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ಇವತ್ತು ಮಗದೊಂದು ಕತ್ತಿ ವರಸೆಯನ್ನೇ ತೋರಿಸಿದ್ದಾರೆ. ಹಾಗಾದ್ರೆ ಅಲ್ಲೇ ನಡೀತಾ ಇದೆ, ಎಲ್ಲವನ್ನ ನಿಮ್ಮ ಮುಂದೆ ಇಡ್ತೀನಿ. ಶುರು ಮಾಡೋಣ. ಮೊದಲಿಗೆ ಹೆಡ್ಲೈನ್ಸ್ ನೋಡೋಣ. ಬೆಂಗಳೂರಲ್ಲಿ ಡಿಕೆಶಿ ಭರ್ಜರಿ ಶಕ್ತಿ ಪ್ರದರ್ಶನ. ಕೆಪಿಸಿಸಿ ಪಟ್ಟ ಕಟ್ಟುವಂತೆ ಬೆಂಬಲಿಗರ ಒತ್ತಡ. ಅಧ್ಯಕ್ಷರಾಗೋದು ವದಂತಿ ಎಂದರು ಸಿದ್ದು. ಪಕ್ಷದ ಕಚೇರಿಯೇ ನನ್ನ ದೇವಸ್ಥಾನ, ಮೋಸದ ಬದುಕು ನನಗೆ ಬೇಡವೇ ಬೇಡ, ಕಾರ್ಯಕರ್ತರೇ ನನ್ನ ಶಕ್ತಿ ಎಂದರು ಕನಕಪುರ ಬಂಡೆ. ಬಿಎಸ್ವೈ ಬಿಟ್ರೆ ನಾನೇ ನೆಕ್ಸ್ಟ್ ಸಿಎಂ, ಸವದಿ ವಿರುದ್ಧ ಗುಡುಗುತ್ತಲೇ ಕತ್ತಿ ವರಸೆ. ಬೈ ಎಲೆಕ್ಷನ್ ಟಿಕೆಟ್ ಗಲಾಟೆಯೇ ಸಿಎಂಗೆ ಟೆನ್ಷನ್. ಬಿಜೆಪಿ ಸೇರೋಕೆ ನನಗೆ ಆಹ್ವಾನವಿದೆ, ಸಿದ್ದರಾಮಯ್ಯ ಜೊತೆ ಮಾತನಾಡಿದ್ದೇನೆ. ಮೈಸೂರಲ್ಲಿ ಸಿದ್ದು ಆಪ್ತ ವಿಜಯ್ ಶಂಕರ್ ಬಾಂಬ್. 50-50 ಸೂತ್ರದಡಿ ಆದಿತ್ಯ ಠಾಕ್ರೆಯನ್ನ ಸಿಎಂ ಮಾಡಿ ಶಿವಸೇನೆ ಪಟ್ಟಿಗೆ ಬಿಜೆಪಿ ವಿಲವಿಲ. ಹರಿಯಾಣದಲ್ಲಿ ನಾಳೆ ಖಟ್ಟರ್ ಪದಗ್ರಹಣ. ಇವತ್ತು ಕನ್ನಡ ಮಾಧ್ಯಮ ಲೋಕದಲ್ಲಿ, ಅದರಲ್ಲೂ ನ್ಯೂಸ್ ಲೋಕದಲ್ಲಿ ಬಹುಪಾಲು ಆಕ್ರಮಿಸಿಕೊಂಡಿದ್ದು ಅಂದ್ರೆ ಅದು ಡಿಕೆ ಶಿವಕುಮಾರ್ ಅವರು. ಅಕ್ರಮ ಸಂಪತ್ತಿನ ಕೇಸ್ನಲ್ಲಿ ಬೇಲ್ ಮೇಲೆ ರಿಲೀಸ್ ಆಗಿರುವಂತಹ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. 53 ದಿನಗಳಾದ ಮೇಲೆ ತವರಿಗೆ ಬಂದಿದ್ದಾರೆ. ಏರ್ಪೋರ್ಟ್ನಿಂದ ಕೆಪಿಸಿಸಿ ಕಚೇರಿ ತನಕ ಸಾವಿರಾರು ಬೆಂಬಲಿಗರ ಜೊತೆ ಭರ್ಜರಿ ರೋಡ್ ಶೋ ಅನ್ನು ಮಾಡಿದ್ರು ಡಿಕೆ ಶಿವಕುಮಾರ್. ಕೆಪಿಸಿಸಿ ಕಚೇರಿ ತನಕ ಬಿಜೆಪಿ ವಿರುದ್ಧ ಗುಡುಕ್ತಾನೆ ಬಂದ್ರು. ನಾನು ಅಳುವ ಮಗನಲ್ಲ, ಇದು ಅಂತ್ಯವಲ್ಲ, ಆರಂಭ ಅಂತ ಸಿಡಿದಿದ್ದಾರೆ. ಬಂದ 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 ನೋಡು ಡಿಕೆ ಸಾಹೇಬ, ನೋಡ್ತಾ ಇರು ಮಾಡ್ತಾನೀಗ ಊರಿಗೆ ಹಬ್ಬ. ನಾನು ಈ ಡಿಕೆ ಶಿವಕುಮಾರ್ ಅಳುವ ಮಗ ಅಲ್ಲ. ಕಣ್ಣು ಹಾಯಿಸಿದಲ್ಲೆಲ್ಲ ಜನಸಾಗರ. ಎತ್ತ ನೋಡಿದ್ರು ಕಾಂಗ್ರೆಸ್ ಅಷ್ಟೇ ಅಲ್ಲ, ಜೆಡಿಎಸ್ ಕಾರ್ಯಕರ್ತರ ಜೈಕಾರ. ದಶ ದಿಕ್ಕುಗಳಲ್ಲೂ ಡಿಕೆ ಸಾಹೇಬ ಘೋಷಣೆ. ಜನಪದ ಕಲಾ ತಂಡಗಳ ಜೊತೆಗೆ ಅಭಿಮಾನಿಗಳ ಹಾಡು ಕುಣಿತ. ಮೈಸೂರು ಪೇಟ ಹಾರ ತುರಾಯಿ, ರುದ್ರಾಕ್ಷಿ ಮಾಲೆ, ತಿರುಪತಿ ಲಡ್ಡು, ಚಕ್ಕೋತ ಹಣ್ಣು, ಟನ್ಗಟ್ಟಲೆ ಸೇಬಿನ ಹಾರ, ಹೂವಿನ ಸುರಿಮಳೆ. ಅಬ್ಬಬ್ಬಾ, ಒಂದ ಎರಡ ಕನಕಪುರ ಕುಬೇರನಿಗೆ ಸಿಕ್ಕಿದ್ದು ಭರ್ಜರಿ ಸ್ವಾಗತ. ಅಭಿಮಾನಿಗಳ ಹೆಗಲೇ ಅಂಬಾರಿಯಾಗಿದೆ. ಕಾರ್ಯಕರ್ತರ ಅಭಿಮಾನದ ಹೊಳೆಯಲ್ಲಿ ಮಿಂದೆದ್ದ ಡಿಕೆಶಿ ನಿಜಕ್ಕೂ ಸುಸ್ತಾಗಿ ಹೋಗಿದ್ರು. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಕೆ ಸ್ವಾಗತಿಸಿದ್ರು. ಬೆಳಗಾವಿಗೆ ಹೊರಟಿದ್ದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಡೋಂಟ್ ವರಿ ಬ್ರದರ್ ಅಂತ ಏರ್ಪೋರ್ಟ್ ನಲ್ಲಿ ಕೈ ಕುಲುಕಿದ್ರು. ಈ ಅದ್ಧೂರಿ ಸ್ವಾಗತದ ಬಳಿಕ ನಡೆದಿದೆ ತೆರೆದ ವಾಹನದಲ್ಲಿ ಡಿಕೆಶಿ ಮೆರವಣಿಗೆ. ನಾನು ಈ ಡಿಕೆ ಶಿವಕುಮಾರ್ ಅಳುವ ಮಗ ಅಲ್ಲ.
ಕಣ್ಣೀರು ಬೀಳುವುದಿಲ್ಲ. ನಾನು ಯಾರ ಹತ್ರ ಲಂಚ ಹೊಡಿಲಿಲ್ಲ, ಇಲ್ಲ ಯಾರಿಗೂ ಮೋಸ ಮಾಡಲಿಲ್ಲ, ಯಾರಿಗೂ ಕೆಟ್ಟು ಬಯಸಲಿಲ್ಲ. ಇದು ಒಂದು ದಿನಕ್ಕೆ ಮುಗಿದಂತ ಅಧ್ಯಾಯ ಅಲ್ಲ, ಇದು ಪ್ರಾರಂಭ. ಇದು ಅಂತ್ಯ ಅಲ್ಲ, ಇದು ಅಂತ್ಯ ಅಲ್ಲ, ಇದು ಪ್ರಾರಂಭ. ಕೆಂಪೇಗೌಡ ಏರ್ಪೋರ್ಟ್ ಟು ಸಾದಳ್ಳಿ ಗೇಟ್ ಟು ಕೆಪಿಸಿಸಿ ಕಚೇರಿ ಸುಮಾರು 34 ಕಿಲೋಮೀಟರ್ ದೂರವೂ ಇದೇ ಇದೇ ವೈಭವ. ಕನಕಪುರ ಕುಬೇರನ ಕೊರಳಿಗೆ ಬಿದ್ದ ಹಾರ ತುರಾಯಿಗೆ ಲೆಕ್ಕವೇ ಇಲ್ಲ. ಒಬ್ಬೊಬ್ಬ ಅಭಿಮಾನಿಯದ್ದು ಒಂದೊಂದು ರೀತಿಯ ಸ್ವಾಗತ. ಕೆಪಿಸಿಸಿ ಕಚೇರಿಯಲ್ಲೂ ಇದೇ ದೃಶ್ಯ ವೈಭವ. ಡಿಕೆ ಅನ್ನೋ ಘೋಷಣೆಗಳು ಮುಗಿಲು ಮುಟ್ಟಿದ್ವು. ಅದ್ಧೂರಿ ಸ್ವಾಗತದ ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಡೀಟೇಲ್ ಆಗಿ ಗುಡುಗಿದ್ರು ಡಿಕೆ. ನನಗೆ ಗೊತ್ತಿದೆ, ಅದೊಂದು ಕಲ್ಲು ಪ್ರಕೃತಿ, ಅದು ಕಡ್ದಾಗ ಅದೊಂದು ಆಕೃತಿ ಆಗ್ತದೆ. ಅದೇ ಕಲ್ಲನ್ನ ಪೂಜೆ ಮಾಡಿದಾಗ ಅದೊಂದು ಸಂಸ್ಕೃತಿ ಆಗ್ತದೆ ಅಂತ ಕೂಡ ನನಗೆ ಅರಿವಿದೆ. ಚಪ್ಪಡಿನ ಹತ್ತಿ ಎಲ್ಲ ತುಳಿದು ಅದು ಸೌದು ಸ್ವಲ್ಪ ಅದಕ್ಕೆ ಆದಂತ ಒಂದು ಶೇಪ್ ಕೂಡ ಬರ್ತದೆ. ಅದೆಲ್ಲ ನಾನು ಬಲ್ಲೆ. ಅದು ಇದೇ ಜೀವನದ ಒಂದು ಆಟ. ಅದು ನಾನು ನನ್ನ ಕಾನ್ಶಿಯಸ್ ಏನ್ ಹೇಳ್ತದೆ ಆ ರೀತಿ ನಾನು ಕೆಲಸ ಮಾಡೋನು. ನನ್ನ ಕಾನ್ಶಿಯಸ್ ವಿರುದ್ಧ ನನಗೆ ಯಾರಿಗೂ ತೊಂದರೆ ಕೊಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಮೋಸ ಮಾಡಲಿಕ್ಕೂ ಇಷ್ಟ ಇಲ್ಲ. ಆ ಮೋಸದ ಬದುಕು ನನಗೆ ಅವಶ್ಯಕತೆನೂ ಇಲ್ಲ. ಅಲ್ಲೇನಿಲ್ಲ, ಕೆಲಸ ಮಾಡಿದ್ದು ನಾನು ಜೈಲಲ್ಲಿ ಎಲ್ಲ ಆಕ್ಟು ಎಲ್ಲ ಪೇಜು ಕೂಡ ಓದಿದ್ದೀನಿ. ಒಂದೊಂದು ಪದ ಕೂಡ ನನ್ನ ತಲೆಲೇ ಇದೆ. ಬಟ್ ತಪ್ಪು ಮಾಡಿದ್ರೆ ಎಸ್, ಲೆಟ್ ದ ಹ್ಯಾಂಗ್ ಮೀ. ಎಷ್ಟು ವರ್ಷ ಬೇಕಾದ್ರೂ ಹಾಕ್ಲಿ, ಏನ್ ಬೇಕಾದ್ರೂ ಮಾಡಲಿ. ಬಟ್ ಐ ಡೋಂಟ್ ವಾಂಟ್ ಟು ರಬ್ ದಟ್ ಇಶ್ಯೂ. ಇವೆಲ್ಲ ಆ ಲೆವೆಲ್ಗೆ ಹೋಗ್ಬಾರ್ದು. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನನ್ನ ಪ್ರತಿಯೊಂದು ಸಣ್ಣ ನಡಿಗೆಯಿಂದ ಹಿಡಿದು ದೊಡ್ಡ ನಡಿಗೆವರೆಗೂ ಕೂಡ ವಾಚ್ ಮಾಡಿ ಯಾವ ರೀತಿ ನನಗೆ ಹಿಂಸೆ ನಡೆದಿದೆ ಅನ್ನೋದನ್ನ ಒಂದು ಸಣ್ಣ ಉದಾಹರಣೆನ ನಾನು ತಿಳಿಸ್ತಾ ಇದ್ದೇನೆ. ಬಟ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್, ದೇರ್ ಇಸ್ ನೋ ಕ್ವಶನ್ ಆಫ್ ಗೋಯಿಂಗ್ ಬ್ಯಾಕ್. ಐ ವಿಲ್ ಫೈಟ್ ಟೈಮ್ ಅಂಡ್ ಲಾ. ಬೆಂಗಳೂರು ಜಿಲ್ಲೆಯವ್ರಿ ನಾವು. ವಿ ಆರ್ ಫ್ರಮ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್. ಸುಮ್ಮನೆ ಈಗ ರಾಮನಗರ ಅಂತ ಆಗಿದೆ ಅಷ್ಟೇ. ನಾನು ಹೇಳಿದ್ನಲ್ಲ, ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಅನ್ ಎಜುಕೇಷನಿಸ್ಟ್, by passion I'm a politician. If I have done, again I'm telling you, if myself, my brother, my family members, we have gone against the law, I am ready to accept this, any punishment which is under the law. But ಸುಮ್ಮನೆ ಕೂತ್ಕೊಳ್ಳಂತ ಶಿವಕುಮಾರ್ ಅಲ್ಲ ಅಷ್ಟೇ. ಟೋಟಲಿ ಇಂದು ಇಡೀ ದಿನ ಡಿಕೆ ಡೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಡಿಕೆ ಶಿವಕುಮಾರ್ ರಿಲೀಸ್ ಆಗಿ ಬಂದ ಖುಷಿ ಕಾಂಗ್ರೆಸ್ನಲ್ಲಂತೂ ಮನೆ ಮಾಡಿದೆ. ಕೃಷ್ಣ ಬೈರೇಗೌಡರು ಹಾಗೂ ದಿನೇಶ್ ಗುಂಡೂರಾವ್ ಬಿಜೆಪಿ ವಿರುದ್ಧ ಗುಡುಗಿ ಡಿಕೆಶಿಯನ್ನು ಹೊಗಳಿದ್ದಾರೆ. ಈ ನಡುವೆ ಸಿದ್ದರಾಮಯ್ಯನವರು ದಿಢೀರ್ ಅಂತ ಪರಮೇಶ್ವರ್ ನಿವಾಸಕ್ಕೆ ತೆರಳಿರೋದು ಒಂದಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇಬ್ಬರೂ ನಾಯಕರು ಡಿಕೆಶಿ ನಿವಾಸಕ್ಕೆ ಹೋಗಿ ಭೇಟಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ದುರುಪಯೋಗ ಮಾಡಿಕೊಂಡು ಏನೇ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಮುರಿಬೇಕು ಅಂತೇಳಿ ಬಿಜೆಪಿಯವರು ಏನೆಲ್ಲ ಕುತಂತ್ರ ಮಾಡಿದ್ರು, ಯಾವ ಕುತಂತ್ರಕ್ಕೂ ಬಗ್ಗದೆ ಒಂದು ಕೆಚ್ಚೆದೆಯನ್ನ ಪ್ರದರ್ಶನ ಮಾಡಿ ಕಾನೂನು ಹೋರಾಟದಲ್ಲೂ ಸಹ ಗೆದ್ದು ಇವತ್ತು ನಮ್ಮ ರಾಜ್ಯಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಐಟಿ, ಇನ್ಕಮ್ ಟ್ಯಾಕ್ಸ್, ಸಿಬಿಐನ ಇವರು ಸೀಳ ನಾಯಿಗಳ ತರ ಉಪಯೋಗಿಸಿದ್ರೆ ನಮ್ ಜನ ಬಗ್ಗೋದಿಲ್ಲ. ಅದಕ್ಕೆ ನೀವು ಯಾವ ರೀತಿಯಾಗಿ ಇದನ್ನು ಎದುರಿಸಿದ್ದೀರಾ, ಯಾವ ರೀತಿಯಾಗಿ ನೀವು ಇದನ್ನೆಲ್ಲವನ್ನು ಕೂಡ ಎದುರಿಸಿಕೊಂಡು ತಾವು ಬಂದಿದ್ದೀರಾ. ಇವತ್ತು ನಾಳೆ ಸಿದ್ದರಾಮಯ್ಯ ಅವರು ಕೂಡ ಬರ್ತಾ ಇದ್ದಾರೆ. ಅವರು ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾರೆ ನಾಳೆ. ಅವ್ರ ಮನೆಗೆ ಬಂದು ಡಿಕೆ ಸುರೇಶ್ ಅವರು ಕೂಡ ರಾಕ್ ಆಗಿ ನಿಂತಿದ್ದಾರೆ ಶಿವಕುಮಾರ್ ಜೊತೆಯಲ್ಲಿ. ಬಂಡೆಗೆ ಇನ್ನೊಂದು ಅದಕ್ಕಿಂತ 2 ಬಂಡೆ ಇದೆ. 53 ದಿನ ಆದಮೇಲೆ ಡಿಕೆ ಶಿವಕುಮಾರ್ ತಮ್ಮ ಮನೆಗೆ ಹೋಗಿದ್ದಾರೆ. ಪತ್ನಿ ಉಷಾ ಹಾಗೂ ಮಗಳು ಆರತಿ ಬೆಳಗಿ ಸ್ವಾಗತ ಮಾಡಿದ್ರು. ಗೌರಿ ಗಣೇಶ ಹಬ್ಬ, ದಸರಾ ಹಬ್ಬದಲ್ಲಿ ಜೈಲಲ್ಲೇ ಇದ್ರು ಡಿಕೆಶಿ. ಈಗ ದೀಪಾವಳಿ ಹಬ್ಬಕ್ಕೆ ಬಂದಿರೋದು ಮನೆಯವರಿಗೆಲ್ಲ ತುಂಬಾನೇ ಖುಷಿಯಾಗಿದೆ. ಅದರ ದೃಶ್ಯಾವಳಿಗಳು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಲೈವ್ ಪಂಚಾಗಿದೆ, ಲೈವ್ ಪಂಚಾಗಿದೆ.
ಜೈಲಿಂದ ರಿಲೀಸ್ ಆಗಿ ಬಂದಂತಹ ಡಿಕೆ ಶಿವಕುಮಾರ್ ಏರ್ಪೋರ್ಟ್ನಿಂದ ಕೆಪಿಸಿಸಿ ಕಚೇರಿ ತನಕ ರ್ಯಾಲಿ ಮಾಡಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದ್ರು, ಭಾವನಾತ್ಮಕ ಭಾಷಣ ಮಾಡಿದ್ರು, ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಇದರ ಹಿಂದಿನ ಲೆಕ್ಕಾಚಾರಗಳೇನು? ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ಪ್ರಾರಂಭ. ಸಿದ್ದರಾಮಯ್ಯ ಬಿಟ್ರೆ ಕರ್ನಾಟಕ ಕಾಂಗ್ರೆಸ್ನ ಮಾಸ್ ಲೀಡರ್ ಡಿಕೆ ಶಿವಕುಮಾರ್ ಬೈ ಎಲೆಕ್ಷನ್ ನ ಭಂಟ ಟ್ರಬಲ್ ಶೂಟರ್ ಅಂತಾನೆ ಫೇಮಸ್. ಯುವಕರನ್ನ ಸಂಘಟಿಸೋ ಚತುರ. ಮೂಲ ಮತ್ತು ವಲಸಿಗ ಕಾಂಗ್ರೆಸ್ಸಿಗರ ಜಗಳದ ನಡುವೆ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಜೊತೆ 1-to-1 ಕಾಂಟ್ಯಾಕ್ಟ್ ಇಟ್ಕೊಂಡಿರೋ ಲೀಡರ್. ಹಣಬಲವೂ ಚೆನ್ನಾಗಿದೆ. ರಾಜ್ಯದಲ್ಲಿ ಡಿಕೆಗೆ ದೊಡ್ಡ ಬೆಂಬಲಿಗರ ದಂಡೆ ಇದೆ, ಅಭಿಮಾನಿಗಳ ಬಳಗವಿದೆ. ರಾಜಕೀಯ ದಾಳ ಉರುಳಿಸುವಲ್ಲಿ ಡಿಕೆಶಿ ಚೆಸ್ ಮಾಸ್ಟರ್. ಬೈ ಎಲೆಕ್ಷನ್ ಟೈಮ್ ಅಲ್ಲಿ ಬೇಲ್ ಮೇಲೆ ಹೊರಬಂದಿರುವ ಡಿಕೆಶಿ ಕೆಪಿಸಿಸಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನಲಾಗಿದೆ. 3 ದಿನ ದೆಹಲಿಯಲ್ಲೇ ಇದ್ದು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿ ಬಂದಿದ್ದಾರೆ. ಬೆಂಗಳೂರಿಗೆ ಡಿಕೆ ಬರ್ತಿದ್ದಂತೆ ಸೂಕ್ತ ಸ್ಥಾನಮಾನ ನೀಡಬೇಕೆಂದು ಬೆಂಬಲಿಗರ ಕೂಗೆದ್ದಿದೆ. ಸೂಕ್ತ ಸ್ಥಾನಮಾನ ಕೊಡದಿದ್ರೆ ಕಾಂಗ್ರೆಸ್ನಿಂದಲೇ ಹೊರಬರಲಿ ಎಂದಿದ್ದಾರೆ ಕರವೇ ನಾರಾಯಣಗೌಡ. ಡಿಕೆ ಶಿವಕುಮಾರ್ಗೆ ಹೇಳ್ತೀವಿ, ನೀವು ಬಂದ್ಬಿಡಿ ಆಚೆಗೆ, ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ. ಒಂದು ಪ್ರಾದೇಶಿಕ ಪಕ್ಷವನ್ನು ಈ ನಾಡಿನಲ್ಲಿ ಕಟ್ಟುವಂತ ಶಕ್ತಿ ಡಿಕೆ ಶಿವಕುಮಾರ್ಗಿದೆ. ಹಂಗ ಆಗೋದು ಬೇಡ ಅಂದ್ರೆ ಕಾಂಗ್ರೆಸ್ ಪಕ್ಷ ಡಿಕೆ ಶಿವಕುಮಾರ್ ಅವನ್ನ ಸರಿಯಾಗಿ ನಡೆಸ್ಕೊಳ್ಳಿ. ನನಗೇನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು, ಸಮಯ ಸಂದರ್ಭಗಳು ಬಂದಾಗ ಆಗ್ತೀನಿ ಅಂತ ಗೊತ್ತಿದೆ ಅಲ್ಲ ಅವರಿಗೆ. ಅದಕ್ಕೆ ಅವರು ಸುಮಾರು 35-40 ವರ್ಷ ರಾಜಕಾರಣದಲ್ಲಿ ಅವ್ರ ಹೋರಾಟ ಸೋಲಿಲ್ಲದೆ ಗೆದ್ದುಕೊಂಡು ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಂತ ಕೆಲಸ ರಾಜ್ಯದಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಡಿಕೆ ಪವರ್ ಶೋ ನೋಡಿ ಸಿದ್ದರಾಮಯ್ಯ ಟೀಮ್ಗೆ ಸ್ವಲ್ಪ ಶಾಕ್ ಆದಂತಿದೆ. ಕೆಪಿಸಿಸಿ ಹುದ್ದೆ ಕೊಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದಿದ್ದಾರೆ ಸಿದ್ದರಾಮಯ್ಯ. ಬರ್ತಾ ಇದ್ದಾರೆ ಭೇಟಿ. ಎಲ್ಲ ಪಾರ್ಟಿ ಅವ್ರ ಕಾರ್ಯಕರ್ತರು ಅವರು ಸ್ವಾಗತ ಮಾಡ್ತಾ ಇದ್ದಾರೆ. ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡೋದು ಅವೆಲ್ಲ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಒಪ್ಕೋತಾರೆ. ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು, ಅಧ್ಯಕ್ಷರು ಮಾಡೋದು, ಅಧ್ಯಕ್ಷರು ಬದಲಾವಣೆ ಮಾಡೋದು ಎಲ್ಲ ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು. ಇದೆಲ್ಲ ಬೆಳವಣಿಗೆಗಳಿಗೆ ಪೂರಕವಾಗಿ ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡುತ್ತಾ ನಿಮ್ಮ ಋಣ ತೀರಿಸೋ ಶಕ್ತಿ ಕೊಡಲಿ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ಡಿಕೆ. ನಿಮ್ಮ ಋಣವನ್ನ ನಾನು ಯಾವ ರೀತಿ ತೀರಿಸಬೇಕು ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಭಗವಂತನಲ್ಲಿ ಒಂದೇ ಪ್ರಾರ್ಥನೆ, ನನಗೆ ನಿಮ್ಮ ಋಣದ ಸಾಲವನ್ನ ತೀರಿಸುವಂತ ಒಂದು ಶಕ್ತಿ ನನಗೆ ಕೊಡಪ್ಪ. ಆದ್ರೆ ಒಂದು ಮಾತು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸತ್ಯ, ನ್ಯಾಯ, ಕಾಲ ಈ 3 ಕೂಡ ಸೂಕ್ತವಾದ ಸಂದರ್ಭದಲ್ಲಿ ಉತ್ತರವನ್ನ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಇದು ಒಂದು ದಿನಕ್ಕೆ ಮುಗಿದಂತ ಅಧ್ಯಾಯ ಅಲ್ಲ, ಇದು ಪ್ರಾರಂಭ. ಇದು ಕಾಂಗ್ರೆಸ್ನ ವಿಷಯ. ಆದ್ರೆ ಇನ್ನು ಭಾರತೀಯ ಜನತಾ ಪಕ್ಷಕ್ಕೆ ಬರೋಣ. 3 ಡಿಸಿಎಂಗಳ ವಿರುದ್ಧ ಗುಡುಕ್ತಿರುವಂತಹ ಬಿಜೆಪಿಯ ಶಾಸಕ ಉಮೇಶ್ ಕತ್ತಿ ಇದೀಗ ಮತ್ತೆ ಸಿಎಂ ಆಗುವಂತಹ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ. ಯಡಿಯೂರಪ್ಪನವರು ಬಿಟ್ರೆ ನಾನೇ ಅಖಂಡ ಕರ್ನಾಟಕದ ನೆಕ್ಸ್ಟ್ ಸಿಎಂ ಎಂದಿದ್ದಾರೆ. ಡಿಸಿಎಂ ಲಕ್ಷ್ಮಣ ಸವದಿ ವಿರುದ್ಧ ಕೂಡ ಗುಡುಗಿದ್ದಾರೆ. ಹಾಗಾದ್ರೆ ಉಮೇಶ್ ಕತ್ತಿ ಅವರ ಮಾತಿನ ವರಸೆ ಹೇಗಿತ್ತು ಅಂತೀರಾ? ಇಲ್ಲಿದೆ ನೋಡಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ ನನ್ನ ಹಣೆ ಬರದಲ್ಲಿ ಬರೆದಿದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ. ಡಿಸಿಎಂ ಆಗಲ್ಲ, ಅದು ಸಂವಿಧಾನಕ ಪೋಸ್ಟ್ ಅಲ್ಲ. ಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಬೇಕು. ಡಿಸಿಎಂ ನಾವು ಮಾಡ್ಕೊಂಡಂತ ಪೋಸ್ಟು. ನಿನ್ನೆ ಲಕ್ಷ್ಮಣ ಸವದಿಯವರು ಅನಾರ ಬಗ್ಗೆ ಅವ್ರು ಇಟ್ಟಿದ್ರು, ಅದಕ್ಕೆ ಅವರಿಂದ ಸರ್ಕಾರ ಬಂದಿದೆ, ನೀವು ಮಂತ್ರಿ ಆಗಿದ್ದ ಅದರಿಂದ ಬಂದು ಹೇಳಿದ್ದೀನಿ. ಉಪಚುನಾವಣೆ ಟಿಕೆಟ್ ಹಂಚಿಕೆ ಸಂಬಂಧ ಸಿಎಂ ನೇತೃತ್ವದಲ್ಲಿ ಹುಬ್ಬಳ್ಳಿ ನಡೆದಂತಹ ಸಭೆ ವಿಫಲವಾಗಿದೆ. ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದ್ರ ಭಿನ್ನಾಭಿಪ್ರಾಯ ಹೆಚ್ಚಾದ ಕಾರಣ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಆಗಲೇ ಇಲ್ಲ. ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಅನರ್ಹ ಕ್ಷೇತ್ರಗಳಲ್ಲಿ ಟಿಕೆಟ್ ಯಾರಿಗೆ ನೀಡಬೇಕು ಅನ್ನೋದು ತೀರ್ಮಾನ ಆಗುತ್ತೆ.
ಇನ್ನೂ ಅನರ್ಹರು ಬಿಜೆಪಿಗೆ ಸೇರ್ಪಡೆಗೊಳ್ಳುತ್ತೇವೆ ಅಂತ ಹೇಳಲಿಲ್ಲ, ಹೀಗಾಗಿ ಅವರಿಗೆ ಟಿಕೆಟ್ ನೀಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಅರವಿಂದ್ ಲಿಂಬಾವಳಿ ಹೇಳಿಕೆ ಕೊಟ್ಟಿದ್ದಾರೆ. ಅವರು ನಾಳೆ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾರಾ ಅಂತ ಕೇಳಿದರೆ ಅವ್ರಿಗೆ ಹೋಗಿ ಕೇಳಿ, ನಾವು ಇನ್ನೂ ತೀರ್ಮಾನ ಮಾಡಿಲ್ಲ ಅಂತ ಹೇಳ್ಬೇಕಾಗತ್ತೆ ಹೇಳ್ತಾ ಇದ್ದಾರೆ ಅವರು. ಬರದೇ ಇರೋರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಮೂರ್ಖರಾಗ್ತೀವಿ. ಸುಪ್ರೀಂ ಕೋರ್ಟ್ನಿಂದ ಚುನಾವಣೆಗೆ ನಿಲ್ಲುವಂತಹ ಅವಕಾಶ ಸಿಗೋ ಸಾಧ್ಯತೆ ಇದೆ ಅಂತ ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಇದೇ 30ರಿಂದ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರ ಮಾಡ್ತೇನೆ ಎಂದಿದ್ದಾರೆ. ಸಹೋದರ ಸತೀಶ್ ಜಾರಕಿಹೊಳಿ ವಿರುದ್ಧ ಅವಾಚ್ಯ ಶಬ್ದ ಬಳಸಿ ಗುಡುಗಿದ್ದಾರೆ. ಇನ್ನು ಬೆಂಗಳೂರಿನಿಂದ ಒಂದೇ ವಿಮಾನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಜೊತೆ ಬೆಳಗಾವಿಗೆ ಆಗಮಿಸಿದ ವಿಚಾರಕ್ಕೆ ಮಾತನಾಡಿದರು. ನಾನು ಯಾವುದ ಪಕ್ಷದಲ್ಲಿದ್ದರೂ ಮೊದಲಿನಿಂದಲೂ ದೇವೇಗೌಡರ ಕುಟುಂಬದ ಜೊತೆ ಚೆನ್ನಾಗಿದ್ದೀನಿ ಎಂದರು. ಒಂದೇ ವಿಮಾನ ಬರೋದು ವಿಶೇಷತೆ ಇಲ್ಲ. ನಮ್ಮ ಅವರೇ ಅಷ್ಟೇ, ಯಾವುದೇ ಪಕ್ಷ ಇದ್ರೂ ಮೊದಲು ಆತ್ಮೀಯತೆ ಇದೆ, ಅವ್ರಿಗೆ ನಮಗೆ ಸಂಬಂಧ ಇದೆ. ಖಾಸಗಿ ಅಷ್ಟು ಮಾತ್ರ ನಮಗೆ ರಾಜಕೀಯ ಏನು ಚರ್ಚೆ ಆಗಿಲ್ಲ. ಮೊದಲಿಂದ ನಮ್ಮ ಅವ್ರಿಗೆ ಭಾಳ ಕ್ಲೋಸ್ ಅದ. ನಮಗೆ ದೇವ ಕುಟುಂಬ ನಮ್ಮ ಜಾರಕಿಹೊಳಿ ಮೊದಲಿಂದ ಅವ್ರಿಗೆ ಒಳ್ಳೆಯ ಸಂಬಂಧ ಇದೆ. ಯಾವುದೇ ಮಾತಾಡೋದು ರಾಜಕೀಯವಾಗಿ ಬೇರೆ. ಇನ್ನೇನಿದ್ರು ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಬರೋದು ಮಾತ್ರ ಬಾಕಿ. ಈ ಸಂದರ್ಭದಲ್ಲೇ ಮೈಸೂರಿಂದ ಒಬ್ಬರು ಬಾಂಬ್ ಸಿಡಿಸಿದ್ದಾರೆ. ಅದು ಸಿದ್ದರಾಮಯ್ಯನವರ ಆಪ್ತರು. ಅಲ್ಲೇನು ನಡೀತಿದೆ ಅಂತ ನಿಮ್ಮ ಮುಂದೆ ಇಡ್ತೀವಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾ ಇದ್ದೀವಿ.